ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಆರೋಪಿಗಳು ಕೋರ್ಟ್ಗೆ ದಿನಕ್ಕೊಂದು ಅರ್ಜಿ ಸಲ್ಲಿಸ್ತಾ ಇದ್ದಾರೆ. ನಿನ್ನೆ ಕೋರ್ಟ್ಗೆ 3 ಆರೋಪಿಗಳು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ನಮ್ಮ ಮೊಬೈಲ್ ವಶಕ್ಕೆ ಪಡೆಯುವಾಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ವಶಕ್ಕೆ ಪಡೆದುಕೊಂಡಿಲ್ಲ, ಬೇರೊಂದು ಜಾಗದಲ್ಲಿ ವಶಕ್ಕೆ ಪಡೆದು ಅದನ್ನ ಕಾಮಾಕ್ಷಿಪಾಳ್ಯದ್ದು ಅಂತ ಹೇಳಿದ್ದಾರೆ ಅಂತ ಆರೋಪಿಸಿದ್ದಾರೆ. ಅದಲ್ಲದೆ ದೋಷಾರೋಪ ಪಟ್ಟಿ ಸಲ್ಲಿಕೆಯಾದಾಗ ಫೋಟೋದಲ್ಲಿ ವೈಟ್ ಕಲರ್ ಟೈಲ್ಸ್ ಇದೆ, ಪೊಲೀಸ್ ಠಾಣೆಯಲ್ಲಿ ಹಳೆ ಮಾದರಿ ಮೋಜಾಕ್ ಇದೆ, ಹೀಗಾಗಿ ಪ್ರಕರಣದ ದಾರಿ ತಪ್ಪಿಸ್ತಿದ್ದಾರೆ. ಅದರಿಂದ ಖುದ್ದಾಗಿ ನ್ಯಾಯಾಧೀಶರೇ ಜೈಲಿಗೆ ಭೇಟಿ ಕೊಡಬೇಕು, ಅಲ್ಲದೆ ಸ್ಟೇಷನ್ ಸಿಸಿಟಿವಿಯನ್ನ ವಶಕ್ಕೆ ಪಡಿಬೇಕು, ಬದಲಾವಣೆ ಮಾಡದೆ ಅಂತೆ ಎಚ್ಚರಿಕೆಯನ್ನ ವಹಿಸಬೇಕು ಅಂತ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ಇನ್ನು ಅರ್ಜಿಯನ್ನ ಸ್ವೀಕಾರ ಮಾಡಿರುವಂತಹ ನ್ಯಾಯಾಲಯ ವಿಚಾರಣೆಯನ್ನ ನಿಗದಿ ಮಾಡಿದೆ. ಅದಲ್ಲದೆ ಮುಂದಿನ ವಿಚಾರಣೆ ತನಕ ಸಿಸಿಟಿವಿಯನ್ನ ನಾಶ ಮಾಡದೇ ಇರುವಂತೆ ಕೋರ್ಟ್ ಪೊಲೀಸರಿಗೆ ಸೂಚನೆಯನ್ನ ನೀಡಿದ್ದು ಮುಂದಿನ ವಿಚಾರಣೆ ನಿಗದಿ ಮಾಡಿದೆ.